ನೋಡಿ ಗುರು, ಇಲ್ಲಿ ಮೊಗಳಲ್ಲೇ ರೂಮ್ ಕೂಡ ಎಲ್ಲ ಅವೈಲೇಬಲ್ ಇದೆ. ಓಕೆ, ಹೋಟೆಲ್ ವಿತ್ ರೆಸ್ಟೋರೆಂಟ್. ಓಕೆ, ಚೆನ್ನಾಗಿದೆ, ಸ್ಟೇ ಮಾಡ್ಬೋದು. ಒಳಗಡೆ ಎಲ್ಲ ಚೆನ್ನಾಗಿದೆ, ಅಂದ್ಕೊಂಡ್ಕಿಂತ ಪರವಾಗಿಲ್ಲ, ಚೆನ್ನಾಗಿದೆ. ಅಲ್ಲೊಂದು ಗುಡಿ ಇದೆ, ವಾಟರ್ ಫಾಲ್ಸ್ ಹೋಗ್ಬೇಕಂದ್ರೆ ಕೆಳಗಡೆ ನಡ್ಕೊಂಡು ಹೋಗ್ಬೇಕಂತೆ. ಬನ್ನಿ ನಡ್ಕೊಂಡು ಹೋಗೋಣ. ಇಂದ ಕೆಳಗಡೆ ಬಂದರೆ ಕೆಳಗಡೆ ಮಾತ್ರ ಹೆವಿ ಸಖತ್ತಾಗಿ ಕಾಣಿಸ್ತಿತ್ತು ಗುರು. ಅಲ್ಲೇ ಗುಡಿ ಇದೆ, ಮೊಗ್ಲಲ್ಲಿ ನೀವು ನೋಡ್ತಿರ್ಬೋದು. ಇಲ್ಲಿ ಫಾಲ್ಸ್ ಕಾಣ್ತಿದೆ, ಅದು ಚಿಕ್ಕ ಫಾಲ್ಸು. ಈ ಫಾಲ್ಸ್ ನೋಡೋಕ್ಕೆ ಅಷ್ಟು ದೂರದಿಂದ ನಾನು ಬಂದಿದ್ದೀನಿ. ಅಲ್ಲೆಲ್ಲ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಆಡ್ತಿದ್ರು, ಭಾಳ ಖುಷಿಯಿಂದ ಎಲ್ಲ ತುಂಬ ಸಂಭ್ರಮದಿಂದ ಆಡ್ತಿದ್ರು. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸಣ್ಣ ವಾಟರ್ ಫಾಲ್ಸ್ ಆದರೂ ಕೂಡ ಅದ್ರದ್ದು ಮಾತ್ರ ಹೆವಿ ಗುರು, ನಿಜವಾಗ್ಲೂ. ಸ್ವಲ್ಪ ಮುಂದೆ ಬಂದು ಮುಂದೆ ನಂದಿ ಅಲ್ಲಿ ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಮನಸ್ಸಲ್ಲಿ ಒಂದು ಸ್ವಲ್ಪ ಬೇಡ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ, ನನಗೂ ಒಳ್ಳೇದಾಗಲಿ ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡು ಗುಡಿ ಮಾತ್ರ ಚೆನ್ನಾಗಿದೆ ಗುರು. ಅಲ್ಲಿ ಮರಿದೇನೆ ಮಿಸ್ ಮಾಡ್ದೇನೆ ಈ ಪ್ಲೇಸಿಗೆ ನೀವು ಬನ್ನಿ. ಹಂಗೆ ಮುಂದೆ ಬಂದರೆ ಅಲ್ಲಿ ಬುದ್ಧಂದು ಒಂದು ವಿಗ್ರಹ ಮಾಡಿ ಅಲ್ಲಿ ಇಟ್ಟಿದ್ರು. ಅದು ಮಾತ್ರ ತುಂಬ ಇಷ್ಟ ಆಯಿತು ನನಗೆ. ಅಟ್ರಾಕ್ಷನಲ್ಲಿ ಭಾಳ ಇಷ್ಟ ನನಗೆ ಅದು ಮಾತ್ರ. ಹಂಗೆ ಮುಂದೆ ಬರ್ತಿರ್ಬೇಕಾದ್ರೆ ಇಲ್ಲೊಂದು ಲಾಸ್ಟ್ ಬರಬೇಕಾದ್ರೆ ಇಲ್ಲಿ ಅಣ್ಣ ನಾನು ಈ ಆ್ಯಕ್ಟರು ಅಣ್ಣ ಸಖತ್ತಾಗಿ ಮಾಡ್ತಾನೆ, ಮಾಡಿಸ್ಕೊ ಅಂತಿದ್ದ. ವಿಡಿಯೋ ಪೂರ್ತಿ ನಿಮಗೆ ಬೇಕು ಅಂದರೆ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.